ವಕ್ಫ್ ಬೋರ್ಡ್ ಹಟಾವೋ ದೇಶ ಬಚಾವೋ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಅದ್ಭುತವಾಗಿ ಮಾತನಾಡಿದಂತಹ ಮೈಗೂರು ಮಠದ ಶ್ರೀಗಳಾದಂತಹ ಗುರುಪ್ರಸಾದ್ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಯತಿವರ್ಯರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವಿಜಯಪುರದಲ್ಲಿ ವಕ್ಫ್ ವಿರುದ್ಧ ಹೋರಾಟವನ್ನು ಕೈಗೆತ್ತಿಕೊಂಡು ಅಲ್ಲಿಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಅನ್ನು ಕೂಡ ಕರೆಸಿ ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಮೇಡಮ್ ಅವರನ್ನು ಕರೆಸಿ ಈ ಹೋರಾಟಕ್ಕೆ ಒಂದು ದಿಕ್ಕು ದೆಸೆಯನ್ನು ತೋರಿರುವಂತಹ ಕರ್ನಾಟಕದ ಅತ್ಯಂತ ಜನಪ್ರಿಯ ಬಿಜೆಪಿ ನೇತಾರ ಬಸವನಗೌಡ ಪಾಟೀಲ್ ಯತ್ನಾಳ್ರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ನಮ್ಮ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ನಾಯಕರಾಗಿರುವ ಹಾಗೂ ಭಾರತೀಯ ಜನತಾ ಪಕ್ಷದ ನೇತಾರರಾಗಿರುವಂತಹ ಸಾವುಕಾರರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಪಕ್ಷದ ಹಿರಿಯ ನೇತಾರರು, ಬಾಗಲಕೋಟೆ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದುಕೊಂಡು ಬರ್ತಾ ಇರುವಂತಹ ಪಕ್ಷದ ಸಂಘಟನಾ ಚತುರ ಅರವಿಂದ್ ಲಿಂಬಾವಳಿ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಕರ್ನಾಟಕ ರಾಜಕಾರಣದಲ್ಲಿ ಸ್ವಂತ ಶಕ್ತಿಯನ್ನ ಪ್ರದರ್ಶನವನ್ನು ಮಾಡುವ ಮುಖಾಂತರವಾಗಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಹಾಗೂ 1991-92ರಲ್ಲಿ ಕಾವೇರಿ ಗಲಾಟೆಯಲ್ಲಿ ಕರ್ನಾಟಕದ ಶಕ್ತಿಯನ್ನು ದೇಶಕ್ಕೆ ತೋರ್ಪಡಿಸಿದಂತ ಬಂಗಾರಪ್ಪನವರ ಸುಪುತ್ರರಾಗಿರುವಂತಹ ಕುಮಾರ್ ಬಂಗಾರಪ್ಪನವರೇ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪಕ್ಷದ ಧುರೀಣರು ಆಗಿರುವಂತಹ ಅರಸೀಕೆರೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಂತು ಸಂಚಲನವನ್ನು ಮೂಡಿಸಿದಂತ ಎನ್.ಆರ್. ಸಂತೋಷ್ ಅವರೇ, ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು, ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿರುವಂತಹ, ಬಹುಶಃ ನನಗೆ ಗೊತ್ತಿರುವ ಹಾಗೆ ಕಳೆದ 2 ಸರಿಯಿಂದಲೂ ಸತತವಾಗಿ ಸತತವಾಗಿ ಗೆಲ್ತಾ ಬಂದಿರುವಂತಹ ಸಿದ್ದು ಸೌದಿ ಸಾಹೇಬ್ರೆ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪಕ್ಷದ ಎಲ್ಲ ನಾಯಕರೇ, ಗಣ್ಯಮಾನ್ಯರೇ, ಹಿರಿಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ತೇರುದಾಳದ ಮತದಾರ ಬಾಂಧವರೇ ಹಾಗೂ ಹಿಂದೂ ಬಾಂಧವರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ನೀವೆಲ್ಲ ನಮ್ಮ ಹಿಂದೂ ಫೈರ್ ಬ್ರ್ಯಾಂಡ್ ಹಾಗೂ ಅತ್ಯಂತ ಜನಪ್ರಿಯ ನೇತಾರರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ರ ಭಾಷಣವನ್ನು ಕೇಳಲಿಕ್ಕೆ ಉತ್ಸುಕರಾಗಿದ್ರಿ ಅಂತ ಗೊತ್ತು. ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದಾಗ ಈ ಭಾಗಕ್ಕೆ ಬಂದಿದ್ದೆ. ಅದಾದ ನಂತರ ಇವತ್ತು ಬರಲಿಕ್ಕೆ ನನಗೆ ಅವಕಾಶ ಆಯ್ತು. ಅದಕ್ಕೋಸ್ಕರ ಎಲ್ಲರಿಗೂ ವಂದಿಸ್ತಾ, ಬಂಧುಗಳೇ, ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಬರ್ತೀರಿ ಅಂತ ನಾನು ಕನಸಲ್ಲೂ ಕೂಡ ಊಹೆ ಮಾಡಿರ್ಲಿಲ್ಲ. ಯಾಕಂದ್ರೆ ಯಾವ ಚುನಾವಣೆನೂ ಇಲ್ಲ, ಯಾವುದೇ ಒಂದು ಪ್ರಮುಖವಾದಂತ ವಿಚಾರ ಇದೆ ಅಂತ ಹೇಳಿ ಜನಕ್ಕೆ ಅನ್ಸಿದೆಯೋ ಇಲ್ವೋ ಅಂತ ನನಗೆ ಅನುಮಾನ ಇತ್ತು. ಆದ್ರೆ ವಕ್ಫ್ ವಿರುದ್ಧ ಈ ಹೋರಾಟಕ್ಕೆ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕೈ ಜೋಡಿಸ್ತಾ ಇದ್ದೀರಿ, ನೀವೆಲ್ಲ ನಮ್ಮ ಜೊತೆಲಿ ಇದ್ದೀರಿ, ನೀವೆಲ್ಲ ಯತ್ನಾಳ್ರ ನೇತೃತ್ವದಲ್ಲಿ ನಡೀತಾ ಇರುವಂತ ಹೋರಾಟಕ್ಕೆ ಬೆಂಬಲ ಕೊಡಕ್ ಬಂದಿದ್ದೀರಿ ಅಂತ ಹೇಳಿ ನಮಗೆ ನಿಜಕ್ಕೂ ಖುಷಿಯಾಗಿದೆ. ಇವತ್ತು ನೀವು ಕೊಟ್ಟಿರುವಂತಹ ಶಕ್ತಿ ಪ್ರೋತ್ಸಾಹ ಇದೆಯಲ್ಲ, ಇಡೀ ರಾಜ್ಯದ ಮೂಲೆಗೂ ಹೋಗಿ ನಮ್ಮ ಇಡೀ ಟೀಮು ಯತ್ನಾಳ್ರು ಮತ್ತು ಸಾವುಕಾರರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಗೂ ಹೋಗ್ತೀವಿ. ಪ್ರತಿ ಕಡೆನೂ ಕೂಡ ನಮ್ಮ ರೈತರನ್ನ, ನಮ್ಮ ಹಿಂದೂಗಳನ್ನ ನಾವು ಒಗ್ಗಟ್ಟು ಮಾಡಿ ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಇವತ್ತು ನಮಗೆ ವಿಶ್ವಾಸ ನಮಗೂ ಕೂಡ ಬರ್ತಾ ಇದೆ ಬಂಧುಗಳೇ. ಅದಕ್ಕೋಸ್ಕರ ನಿಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, 2023
ಆ ಚುನಾವಣೆ ಸಂದರ್ಭದಲ್ಲಿ ಭಾಷಣಕ್ಕೆ ಅಂತ ನಾನು ಕೂಡ ಹೋದಾಗ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಭಾಷಣಕ್ಕೆ ಹೋದಾಗ ಹೇಳಿದ್ದೆ, ಒಂದು ವೇಳೆ ಏನಾದ್ರೂ ಕೂಡ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದ ಜನತೆ ಯಾಮಾರಿ ಕಾಂಗ್ರೆಸ್ಗೆ ವೋಟ್ ಹಾಕ್ತು ಅಂತ ಹೇಳಿದ್ರೆ ಸ್ಥಾಪನೆ ಆಗುವಂತದ್ದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ದೆ. ಈ 1.5 ವರ್ಷ ಆಯ್ತು ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ತಾಲಿಬಾನಿ ಆಡಳಿತ ಅನ್ನೋದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದೆಯಾ? ಯಾರಿಗಾದ್ರೂ ನಿಮಗೆ ಅನುಮಾನ ಇದೆಯೇನು? 1.5 ವರ್ಷ ಆಯ್ತು ನೋಡಿ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಬಂದಿರುವಂತದ್ದು ತಾಲಿಬಾನಿ ಸರ್ಕಾರ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಮೈಸೂರಿಂದ ಬಂದವನು. 2015ರಲ್ಲಿ ಮೈಸೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಮಂಗಳೂರು ಇರ್ಬೋದು, ಈ KFD, PFI, SDPI ಇದರ 1600 ಸಮಾಜಘಾತಕ ಶಕ್ತಿಗಳ ವಿರುದ್ಧ 175 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು. ಅಷ್ಟು ಪ್ರಕರಣಗಳನ್ನ ಪೊಲೀಸ್ ಇಲಾಖೆಯ ವಿರೋಧದ ನಡುವೆನೂ ಕೂಡ ಆಗ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರು 2015ರಲ್ಲಿ ಕ್ಯಾಬಿನೆಟ್ ಎದುರುಗಡೆ ತಂದು ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರು. ಅದ್ರ ಬೆನ್ನಲ್ಲೇ ಟಿಪ್ಪು ಜಯಂತಿ ಮಾಡಿದ್ರು. ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯ್ತು, ಬೆಂಗಳೂರಿನಲ್ಲಿ ರುದ್ರಾಶ್ ಹತ್ಯೆ ಆಯ್ತು, ಮಂಗಳೂರಿನಲ್ಲಿ ದೀಪಕ್ ರಾವ್ ಹತ್ಯೆ ಆಯ್ತು, ಉತ್ತರ ಕನ್ನಡದಲ್ಲಿ ಪರೇಶ್ ಮಿಶ್ರಾ ಹತ್ಯೆ ಆಯ್ತು, ಮೈಸೂರಿನಲ್ಲಿ ರಾಜು ಹತ್ಯೆ ಆಯ್ತು, ಹಾಗೆ ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು, ಅದಾದ ನಂತರ ಮಾಗಳಿ ರವಿ ಹತ್ಯೆ ಆಯ್ತು. ಹೀಗೆ 1 ಡಜನ್ಗಿಂತ ಹೆಚ್ಚು ನಮ್ಮ ಕಾರ್ಯಕರ್ತರ ಹತ್ಯೆ ಆಯ್ತು. ಪ್ರತಿ ಹತ್ಯೆ ಹಿಂದೆನೂ ಕೂಡ ಇದ್ದಿದ್ದು KFD, PFI ಮತ್ತು SDPI ಕಾರ್ಯಕರ್ತರಾಗಿದ್ರು ಬಂಧುಗಳೇ. ಅದಾದ ನಂತರ ಬರೀ ನಮ್ಮ ಕಾರ್ಯಕರ್ತರು ಮಾತ್ರ ಅಲ್ಲ, ಇದೇ ಗುಲ್ಬರ್ಗದಲ್ಲಿ ಮಲ್ಲಿಕಾರ್ಜುನ ಪಂಡೆಯನ್ನ ಒಬ್ಬ ಕಳ್ಳ ಹತ್ಯೆ ಮಾಡುವಂತ ಧೈರ್ಯವನ್ನು ತೋರ್ದ. ತುಮಕೂರಿನಲ್ಲಿ PSI ಜಗದೀಶ್ ಡ್ರಾಗರ್ ಅಲ್ಲಿ ಸ್ವಿಚ್ ಸಾಯಿಸಿದ್ರು. DYSP MK ಗಣಪತಿ ಹತ್ಯೆ ಆಯ್ತು. ಅನುಮಾನಾಸ್ಪದವಾಗಿ ಸೂಸೈಡ್ ಅಥವಾ ಕೊಲೆನೂ ಆಗುವಂತ ಸ್ಥಿತಿ ಬಂದೋಯ್ತು. ರಶ್ಮಿ ಮಹೇಶ್ IAS ಅಧಿಕಾರಿ ಮೇಲೆ ಆಕ್ರಮಣ ಆಯ್ತು. DC ಸಿಂಗ ಅವರ ಮೇಲೆ ಆಕ್ರಮಣ ಆಯ್ತು. DK ರವಿ ಅವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಬರೀ ಹಿಂದೂ ಕಾರ್ಯಕರ್ತರು ಮಾತ್ರ ಅಲ್ಲ, ಅಧಿಕಾರಿಗಳಿಗೂ ಕೂಡ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ 2023ರಲ್ಲಿ ಯಾಮಾರಿದ್ರೆ ಮತ್ತೆ ಸ್ಥಾಪನೆ ಆಗೋದು ತಾಲಿಬಾನಿ ಸರ್ಕಾರ ಅಂತ ಹೇಳ್ತಿದ್ದೆ. ಇವತ್ತು 1.5 ವರ್ಷ ಆದ ನಂತರ ಇವತ್ತು ಮತ್ತೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯೋಚನೆ ಮಾಡಿ ಬಂಧುಗಳೇ. ಅವತ್ತು SDPI, KFD, PFI ವಿರುದ್ಧ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿದ್ರು. ಇತ್ತೀಚೆಗೆ 2 ತಿಂಗಳ ಹಿಂದೆ ಹುಬ್ಬಳ್ಳಿನಲ್ಲಿ ಏನು ಪೊಲೀಸ್ ಜೀಪ್ ನ ಜಖಂ ಮಾಡಿದ್ರು, ಪೊಲೀಸರ ಹತ್ಯೆಗೆ ಬಂದಿದ್ರು, ಅಂತಹ ಮುಸಲ್ಮಾನರ ವಿರುದ್ಧ ಇದ್ದಂತಹ UAPA ಕೇಸ್ಗಳು, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿನಲ್ಲಿ ದಾಖಲಾಗಿದ್ದಂತ ಅತ್ಯಂತ ಕಠಿಣವಾದಂತಹ ಪ್ರಕರಣಗಳನ್ನ ಸಿದ್ದರಾಮಯ್ಯನವರು ವಾಪಸ್ ತೆಗೆದುಕೊಂಡ್ರು. ಅದ್ರ ಬೆನ್ನಲ್ಲೇ ನಮ್ಮ ರೈತರು, ಅದು ವಿಜಾಪುರದ ರೈತರಿಗೆ ರಾತ್ರಿ ರೈತರ ಭೂಮಿ ಎಲ್ಲ ವಕ್ಫ್ ಆಸ್ತಿಯಾಗಿ ಪರಿವರ್ತನೆ ಆಯಿತು. ಇದು ಬರೀ ವಿಜಾಪುರ ಮಾತ್ರ ಅಲ್ಲ, ಇದು ಬಾಗಲಕೋಟೆನಲ್ಲೂ ಅದೇ ಪರಿಸ್ಥಿತಿ, ಈ ತೇರದಾಳದಲ್ಲಿ ಇದೇ ಪರಿಸ್ಥಿತಿ ಇದೆ, ಹಾಗೆ ಬೈದರ್ನಲ್ಲೂ ಅದೇ ಪರಿಸ್ಥಿತಿ ಇದೆ. ಮೈಸೂರಿನಲ್ಲಂತೂ 443 ಎಕರೆ ಸರ್ಕಾರಿ ಭೂಮಿಯನ್ನು ವಕ್ಫ್ ಆಸ್ತಿ ಅಂತ ಮಾಡಿದರೆ ಮುಂದೊಂದು ದಿನ ಹೋಯ್ತು ಅಂತ ಹೇಳಿದ್ರೆ ರಾತ್ರಿ ಬೆಳಗಾಗುವಷ್ಟು ಬೆಳಗ್ಗೆ ಅಂತ ನೀವು ಪಹಣಿ ತೆಗೆದು ನೋಡಿದ್ರೆ ಅದು ನಿಮ್ ತಂದೆನೋ ನಿಮ್ ತಾಯಿನೋ ಯಾರ್ದೋ ಹೆಸರಿತ್ತು ಅಂದ್ರೆ ಬದಲಾಗಿ ಅದು ವಕ್ಫ್ ಆಸ್ತಿ ಅಂತ ಹೇಳ್ಬಿಟ್ಟು ಪರಿವರ್ತನೆ ಆಗೋದ್ರ ಬಗ್ಗೆ ಯಾರಿಗೂ ಆಶ್ಚರ್ಯ ಬೇಡ. ಈಗ ಆಗ್ತಾ ಇರುವಂತದ್ದು ಅದೇ ಬಂಧುಗಳೇ. ಇದ್ರ ವಿರುದ್ಧ ಹೋರಾಟವನ್ನು ಮಾಡಬೇಕು. ಬರೀ ನೋಟಿಸ್ ವಾಪಸ್ ತೆಗೆದುಕೊಂಡ್ರೆ ಸಾಕಾಗಲ್ಲ. ವಕ್ಫ್ ಅವರು ಮಾಡಿರುವಂತಹ ಗೆಜೆಟ್ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು. ವಕ್ಫ್ ಕಾಯ್ದೆನೇ ರದ್ದು ಮಾಡಬೇಕು ಅಂತ ಹೇಳಿ ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳರು, ಸಾವುಕಾರರು, ನಿಂಬಾವಳಿ ಸಾಹೇಬರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನ ರಾಜ್ಯವನ್ನು ತಿರುಗ್ತಾ ಇದೀವಿ ಬಂಧುಗಳೇ. ಇದು ಚುನಾವಣೆ ವಿಚಾರ ಅಲ್ಲ. ಚುನಾವಣೆ 3.5 ವರ್ಷದ ನಂತರ ಇದೆ. ಆದ್ರೆ ಇದು ನಮ್ಮ ರೈತರ ಪ್ರಶ್ನೆ. ಇವತ್ತು ನಮ್ಮ ಶ್ರೀಗಳಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ ವೈಯಕ್ತಿಕವಾಗಿ ಖುಷಿ ಆಯ್ತು. ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಗಂಡು ಮೆಟ್ಟಿನ ನೆಲ ಅಂತ ಹೇಳ್ತಾರೆ. ಅದನ್ನು ನಮ್ಮ ಯತಿವರಿಯರು ನೀವು ತೋರಿಸ್ತಾ ಇದ್ದೀರಿ. ನೀವು ನಮಗೆ ಆದರ್ಶವಾಗಿದ್ದೀರಿ. ನಾನು ಒಂದ್ಸಾರಿ ಬೀದರಿಗೆ ಹೋಗಿದ್ದೆ.
ಬಾಲ್ಕಿ ಮಠಕ್ಕೆ ಹೋಗಿದ್ದೆ, ಚನ್ನಬಸವ ಪಟ್ಟದೇವರ 109ನೇ ಬರ್ಡೇಗೆ ಹೋಗಿದ್ದೆ, ಲಿಂಗೈಕ್ಯ ಸ್ವಾಮೀಜಿ ಅವರ ಬರ್ಡೇಗೆ. ಅವರು ಶಾಂತಿವರ್ಧಕ ಟ್ರಸ್ಟ್ ಮಾಡಿದ್ದು, ಅಕ್ಷರದಾಸೋಹ ಅನ್ನದಾಸೋಹವನ್ನು ಮಾಡಿದ್ದು, ಹಾಗೂ ಹೈದರಾಬಾದ್ ನಿಜಾಮನ ಕಾಲದಲ್ಲಿ ಹೊರಗಡೆ ಉರ್ದು ಬೋರ್ಡ್ ಇಟ್ಕೊಂಡು ಕನ್ನಡ ಕಲಿಸಿದಂತ ಹಿನ್ನೆಲೆಯನ್ನ ನಾನು ಅವತ್ತು ಓದಿದ್ದೆ. ಈ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ನಮ್ಮ ಮಠಗಳಿಗೆ, ಅದರಲ್ಲೂ ವಿಶೇಷವಾಗಿ ವೀರಶೈವ ಮಠಗಳಿಗೆ ಅನ್ನದಾಸೋಹ ಅಕ್ಷರದಾಸೋಹವನ್ನು ಮಾಡಿದಂತಹ ದೊಡ್ಡ ಹಿನ್ನೆಲೆ ಇದೆ. ಇಲ್ಲಿರುವಂತಹ ಒಂದೊಂದು ಮಠಗಳು ಕೂಡ ನಮಗೆ ದೇಶ ಪ್ರೇಮವನ್ನು ಕಲಿಸಿದರೆ, ಅನ್ನದಾಸೋಹವನ್ನು ಮಾಡಿದರೆ, ಅಕ್ಷರದಾಸೋಹವನ್ನು ಮಾಡಿದರೆ. ಇವತ್ತು ರೈತರ ಭೂಮಿಯನ್ನು ಕೂಡ ಉಳಿಸೋದಕ್ಕೋಸ್ಕರ ನೀವೆಲ್ಲ ಬಂದಿದ್ರೆ, ಅದಕ್ಕೋಸ್ಕರ ನಮ್ಮ ಶಕ್ತಿ ಇನ್ನೂ ಕೂಡ ಜಾಸ್ತಿ ಆಗಿದೆ ಬಂಧುಗಳೇ. ನಾನು ಈ ನಮ್ಮ ಯತಿವರ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಮಗೇನು ಈ ತುಂಗಭದ್ರಾ ನದಿನ ದಾಟಿ ಈಚೆ ಬಂದಾದ ಕೂಡಲೇ ನಮ್ಮ ಯತಿವರ್ಯರಲ್ಲೂ ಕೂಡ ಶೌರ್ಯವನ್ನು ಕಾಣ್ತೀವಿ, ನಾವು ನಿಮ್ಮಲ್ಲಿ ಕಿಚ್ಚನ ಕಾಣ್ತೀವಿ. ನಮ್ಗೆ ಆ ಕಡೆ ತುಂಗಭದ್ರಾ ನದಿ ದಾಟ್ಬಿಟ್ಟು ಆಚೆ ಹೋದ್ ಕೂಡಲೇ ನಮ್ಮ ಶ್ರೀಗಳಿದ್ದಾರೆ, ನಮ್ಮಲ್ಲೂ ಯಾರು ಯಾವ ಹೋರಾಟಕ್ಕೂ ಬರೋದೇ ಇಲ್ಲ. ಬರೀ ನಾನು ಅದಕ್ಕೆ ಹೇಳಿಕೆ ಕೊಟ್ಟೆ, ಮಠದಲ್ಲಿ ಕುತ್ಕೊಂಡ್ಬಿಟ್ಟು ಬಂದಂತ ಭಕ್ತರಿಗೆ ಅಕ್ಷತೆ ಹಾಕಿ ಒಂದ್ ಸೇಬಣ್ಣನೋ, ಒಂದ್ ಕಿತ್ಲೆ ಹಣ್ಣು, ಒಂದ್ ಮೂಸಂಬಿ ಹಣ್ಣು ಕೊಟ್ಟು ಆಶೀರ್ವಾದ ಮಾಡೋ ಸ್ವಾಮಿಗಳಲ್ಲ, ನಮ್ಮ ರೈತರನ್ನ ಉಳಿಸುವಂತ ಸ್ವಾಮಿಗಳು ಬೇಕು. ಅದಕ್ಕೆ ನೀವೆಲ್ಲ ಪ್ರೇರಣೆ ಆಗಿದ್ರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಯತಿವರ್ಯರೇ, ನಮ್ಮಲ್ಲಿ ಇವತ್ತು ಇಷ್ಟು ಜನ ಯತಿವರ್ಯರು ನೀವೆಲ್ಲ ಬಂದು ನಮಗೆ ಹೋರಾಟಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀರಿ, ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದೀರಿ. ಯಾಕೆ ಇವತ್ತು ಈ ಮಾತನ್ನ ಹೇಳ್ತಿದ್ರಿ ನಮ್ಮ ಯತಿವರ್ಯರನ್ನ, ಅವ್ರನ್ನ ಗುರಿಯಾಗಿಟ್ಕೊಂಡು ನಾ ಯಾಕೆ ಮಾತಾಡ್ತಿದ್ರಿ ಅಂತಂದ್ರೆ, ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂತ ಯಾವುದೇ ಮಠ ಇರ್ಬೋದು, ಯಾವುದೇ ಜಾತಿ ಮಠ ಇರ್ಬೋದು, ಇವತ್ತು ಮಠಗಳಲ್ಲಿ ಅನ್ನದಾಸೋಹ ನಡೀತಾ ಇದ್ರೆ, ಅಕ್ಷರದಾಸೋಹ ನಡೀತಾ ಇದ್ರೆ, ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ನಮ್ಮ ರೈತ. ಮೊದಲೆಲ್ಲ ದವಸ ಧಾನ್ಯ ಕಟಾವಿಗೆ ಬಂದ ಕೂಡಲೇ, ಕಟಾವಾದ ಕೂಡಲೇ ನಮ್ಮ ಸ್ವಾಮಿಗಳು, ನಮ್ಮ ಯತಿವರ್ಯರು ಜೋಳಿಗೆ ಹಿಡ್ಕೊಂಡು ಊರೂರಿಗೆ ಹೋಗ್ತಾ ಇದ್ರು, ಎತ್ತಿನ ಬಂಡಿನಲ್ಲಿ ಹೋಗ್ತಾ ಇದ್ರು. ದವಸ ಬಂದಾದ ಕೂಡಲೇ ಫಸ್ಟ್ ಮಠಗಳಿಗೆ ದಾನವನ್ನು ಕೊಡ್ತಾ ಇದ್ರು, ದವಸ ಧಾನ್ಯವನ್ನು ಕೊಡ್ತಾ ಇದ್ರು. ಆ ದವಸನ ತೆಗೆದುಕೊಂಡು ಬಂದು ಅನ್ನದಾಸೋಹನ ಮಾಡ್ತಾ ಇದ್ರು, ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ ರೈತರು ಕೊಟ್ಟಂತ ದೇಣಿಗೆನಲ್ಲಿ ಅಕ್ಷರದಾಸೋಹನ ಮಾಡ್ತಾ ಇದ್ರು. ಇವತ್ತು ನಮ್ಮ ಎಷ್ಟೋ ಮಠಗಳು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿರ್ಬೋದು, ಭವ್ಯ ಬಂಗಲೆಯಂತಹ ಆಶ್ರಮಗಳನ್ನ ಕಟ್ಕೊಂಡಿರ್ಬೋದು, ಮಠಗಳನ್ನ ಕಟ್ಕೊಂಡಿರ್ಬೋದು. ಆದ್ರೆ ಇವತ್ತು ಮಠಗಳಿಗೆ ಅನ್ನದಾಸೋಹ ಅಕ್ಷರದಾಸೋಹದ ಪರಂಪರೆ ಇತ್ತು ಅಂತಂದ್ರೆ ಅದಕ್ಕೆ ನಮ್ಮ ರೈತರ ಕಾರಣ. ನಮ್ಮ ರೈತರು ಕೊಟ್ಟಿರುವಂತಹ, ಅವರು ಕೊಟ್ಟಿರುವಂತಹ ದಾನ ಧರ್ಮದಿಂದಾಗಿ ನಮ್ಮ ಮಠಗಳು ಬೆಳೆದಿದ್ದಾವೆ. ಇವತ್ತು ನಮ್ಮ ರೈತ ಕಷ್ಟದಲ್ಲಿದ್ದಾನೆ. ನಮ್ಮ ರೈತನ ಅನ್ನವನ್ನು ಕಿತ್ಕೊಳ್ಳುವಂತಹ ಕೆಲಸಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕೈ ಹಾಕಿದೆ. ಅದಕ್ಕೋಸ್ಕರ ನಮ್ಮ ಯತಿವರ್ಯರು ಕೂಡ ಇವತ್ತು ಈ ಭಾಗದಲ್ಲಿ ಬಂದಿದ್ದಾರೆ. ನಾನು ನಮ್ಮ ಎಲ್ಲ ಯತಿವರ್ಯರನ್ನು, ಈ ಭಾಗದವ್ರನ್ನು ಕೇಳ್ತೀನಿ, ಆ ದಕ್ಷಿಣ ಕರ್ನಾಟಕದಲ್ಲಿ ಇರುವಂತಹ ಯತಿವರ್ಯರಿಗೂ ಸ್ವಲ್ಪ ಬುದ್ಧಿ ಹೇಳಿ ಅವರು ಕೂಡ ಇದಕ್ಕೆ ಕೈ ಜೋಡಿಸುವಂತ ಕೆಲಸವನ್ನ ಮಾಡುವಂತಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಬಂಧುಗಳೇ. ಇನ್ನು ಒಂದೆರಡು ಮಾತುಗಳನ್ನ ಹೇಳ್ಬೇಕು. ಈ ವಕ್ಫ್ ಆಸ್ತಿ ಅಂದ್ರೆ ಏನು? ಈ ವಕ್ಫ್ ಆಸ್ತಿ ಅಂದ್ರೆ ಎಲ್ಲಿಂದ ಬರುತ್ತೆ? ನಿಮ್ಮಲ್ಲಿ ಯಾರ್ಯಾರು ಇತ್ತು ಅಂತಂದ್ರೆ, ಇಲ್ಲಿ ನಿಮ್ಮ ಅಜ್ಜನೋ, ನಿಮ್ ತಾತನೋ, ಮುತ್ತಾತನೋ ಯಾರು ಆಸ್ತಿ ಮಾಡಿದ್ರೆ ನಿಮಗೆ ಇನ್ಹೆರಿಟೆನ್ಸ್ ಅಂತ ಆಕ್ಟ್ ಅಂತಿದೆ. ಇನ್ಹೆರಿಟೆನ್ಸ್ ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಅಂತ. ನಿಮ್ ತಾತ ಮಾಡಿದ್ರೆ ಮೊಮ್ಮಗನಿಗೆ ಅದು ಬೈ ಡಿಫಾಲ್ಟ್ ಬರುತ್ತದು. ನಿಮ್ಮ ಅಜ್ಜ ಮಾಡಿದ್ದು ನಿಮಗೆ ಆಸ್ತಿಗೆ ನೀವು ಹಕ್ಕುದಾರ ಆಗಿರ್ತೀರಿ. ಅದೇ ರೀತಿನಲ್ಲಿ ಯಾವ್ದಾರು ಒಂದು ಆಸ್ತಿ ಯಾರಿಗಾರು ಬರಬೇಕು ಅಂತಂದ್ರೆ ಅವ್ರ ಅಜ್ಜನೋ, ಮುತ್ತಜ್ಜನೋ, ಅವ್ರ ಅಪ್ಪನೋ ಏನಾರು ಮಾಡಿರ್ಬೇಕಲ್ಲ. ಈ ಮುಸಲ್ಮಾನರಿಗೆ ಈ ವಕ್ಫ್ ಅಂತ ಹೇಳಿ ಆಸ್ತಿ ಎಲ್ಲಿಂದ ಬರ್ತಾ ಇದೆ? ಅವ್ರ ಅಜ್ಜ ಎಲ್ಲಿದ್ದಾರೆ? ಅವ್ರ ಮುತ್ತಜ್ಜ ಎಲ್ಲಿದ್ದಾರೆ? ಏನ್ ಮೆಕ್ಕಾದಲ್ಲೋ ಮದೀನದಲ್ಲಿರುವಂತಹ ಮುಲ್ಲನೋ, ಮೌಲ್ವಿನೋ, ಇಮಾಮೋ ಇಲ್ಲಿ ಭಾರತದಲ್ಲಿ ಬಿಟ್ಟು ಹೋಗಿರೋ ಆಸ್ತಿನ ಇದು? ಇಸ್ಲಾಮಿಗೂ ಭಾರತಕ್ಕೂ ಏನ್ ಸಂಬಂಧ? ಇಸ್ಲಾಮಿಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ. ಕ್ರಿಶ್ಚಿಯಾನಿಟಿಗೂ ಭಾರತಕ್ಕೂ ಯಾವ ಸಂಬಂಧನೂ ಇಲ್ಲ. ಅವು ಮರುಭೂಮಿನಲ್ಲಿ ಹುಟ್ಟಿರುವಂತ ಧರ್ಮ. ಆ ಮರುಭೂಮಿಯಲ್ಲಿ ಹುಟ್ಟಿರುವಂತಹ ಧರ್ಮಗಳಿಗೆ ಇನ್ಹೆರಿಟ್ ಮಾಡ್ಕೊಳ್ಳಕ್ಕೆ ಭಾರತದಲ್ಲಿ ಆಸ್ತಿ ಬಿಟ್ಟು ಹೋಗಿರೋರು ಯಾರು? ಬಾಬರ್ ಬಿಟ್ಟು ಹೋಗಿದನ? ಹುಮಾಯೂನ್ ಬಿಟ್ಟು ಹೋಗಿದನ? ಅಕ್ಬರ್ ಬಿಟ್ಟು ಹೋಗಿದನ? ಔರಂಗಜೇಬ್ ಬಿಟ್ಟು ಹೋಗಿದನ? ಅಥವಾ ದೇಶ ವಿಭಜನೆ ಆದಾಗ ಇಲ್ಲಿಂದ ಚಿನ್ನ ಹೋದಲ್ಲ, ಹೋಗ್ಬೇಕಾದ್ರೆ ಬಿಟ್ಟು ಹೋಗಿರೋ ಅಂತ ಆಸ್ತಿನ ಇದು? ಹಾಗಾಗ್ಬೇಕಾರೆ ಯಾವ ಕಾರಣಕ್ಕೋಸ್ಕರ ಈ ವಕ್ಫ್ ಆಸ್ತಿ ಅಂತ ಹೇಳ್ಬಿಟ್ಟು ನಮ್ಮ ರೈತರ ಜಮೀನನ್ನ ಕಬಳಿಸೋ ಕೆಲಸವನ್ನು ಇವತ್ತು ವಕ್ಫ್ ಮಾಡ್ತಾ ಇದೆ. ಯಾಕೆಂತಂದ್ರೆ ಒಂದು ಮುಲ್ಲಾ ಉಮರ್ ತರ, ಒಸಾಮಾ ಬಿನ್ ಲಾಡೆನ್ ತರ ಈ ರಾಜ್ಯವನ್ನು ಆಳ್ತಾ ಇರುವಂತಹ ಸಿದ್ದರಾಮಯ್ಯನವರ ಕಾರಣಕ್ಕೋಸ್ಕರವಾಗಿ ಇವತ್ತು ಮುಸಲ್ಮಾನರಿಗೆ ಧೈರ್ಯ ಬಂದಿದೆ. ವಕ್ಫಿಗೆ ಯಾವುದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪವರ್ ಇಲ್ಲದೆ ಇದ್ರು ಕೂಡ ನಿಮ್ಮ ಆಸ್ತಿನೂ ಕೂಡ ನಮ್ದು ಅಂತ ಹೇಳ್ಬಿಟ್ಟು ಖರ್ಚೀಫ್ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಧೈರ್ಯವನ್ನು ಕೊಟ್ಟಿರುವಂತಹ ಈ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾವು ಪಾಠ ಕಲಿಸಬೇಕು. ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ನಾವು ಜನಾಂದೋಲನ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೇಳಬೇಕು.
ಇಲ್ಲಿ ಎಷ್ಟೋ ಜನ ಸಾಹುಕಾರಗಳು ಇರ್ಬೋದು, ನೀವು ಜಮೀನ್ದಾರರು ಇದ್ರಿ. ಹಿಂದೆ ದೇವರಾಜ ಅರಸು ಅವ್ರ ಬಗ್ಗೆ ಸಿದ್ದರಾಮಯ್ಯನವರು ಅವಾಗ ಬಹಳ ಮಾತಾಡ್ತಿರ್ತಾರೆ. ನಾನು ದೇವರಾಜ ಅರಸು, ಏನೋ ಆಧುನಿಕ ದೇವರಾಜ ಅರಸು ಅಂತ ಹೇಳ್ತಿರ್ತಾರೆ. ದೇವರಾಜ ಅರಸು ಯಾಕೆ ದೇವರಾಜ ಅರಸು ಆದ್ರು ಅಂತಂದ್ರೆ, ಉಳುವವನೇ ಭೂಮಿ ಒಡೆಯ ಅಂತ ಹೇಳ್ಬಿಟ್ಟು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನ ತಗೊಂಡ್ಬಂದ್ರು. ಜಮೀನ್ದಾರರು ಭೂಮಿಗಳೇನಿದೆ ಅದನ್ನ ಯಾರ್ಯಾರು ಗುತ್ತಿಗೆನಲ್ಲಿ ಉಳುಮೆ ಮಾಡ್ತಾ ಇದ್ರು ಅವ್ರಿಗೆ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿಕೊಂಡು ಅವರೆಲ್ಲ ಅದಕ್ಕೆ ಮಾಲೀಕರಾದ್ರು. ಆ ಒಂದು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಈ ವಫ್ ಕಾಯ್ದೆಗೆ ಯಾಕೆ ಅನ್ವಯ ಆಗಲ್ಲ, ವಫ್ ಭೂಮಿಗೆ ಯಾಕೆ ಅನ್ವಯ ಆಗಲ್ಲ? ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಂತ ಇದೆ, ಅದ್ಯಾಕೆ ಇದಕ್ಕೆ ಅನ್ವಯ ಆಗಲ್ಲ? ಇದು ಈ ಒಂದು ನಮಗೆ ಈ ಒಂದು ಆಕ್ಟ್ ಗಳು, ಉಳುವವನೇ ಭೂಮಿ ಒಡೆಯ ಅನ್ನೋ ಒಂದು ಆಕ್ಟ್, ಅದು ಯಾಕೆ ಈ ವಫ್ ಭೂಮಿಗೆ ಅನ್ವಯ ಆಗಲ್ಲ? ವಿಜಾಪುರದ ರೈತರು ತಲೆತಲಾಂತರದಿಂದ ಉಳುಮೆ ಮಾಡ್ತಾ ಬರ್ತಾ ಇದ್ರು, ಅವರಿಗೆ ಈ ಒಂದು ಆಕ್ಟ್ ಅನ್ವಯ ಆಗ್ಲೇ ಇಲ್ಲ. ಅನ್ವಯ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ. ಈ ರೀತಿ ನಮ್ಮ ರೈತರ ಭೂಮಿಯನ್ನ ಕದಿಯುವಂತಹ, ಕಬಳಿಸುವಂತ ಕೆಲಸ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಬಂಧುಗಳೇ. ಅದಕ್ಕೋಸ್ಕರವಾಗಿ ನಾವು ಈ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೀವಿ. ಇವತ್ತು ನಮ್ಮ ಬಸವನಗೌಡ ಪಾಟೀಲ್ ಎತ್ತಾಳ್ರು ಬಿಜಾಪುರದಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಶೋಭಾ ಕರಂದ್ಲಾಜೆ ಅವ್ರನ್ನ ಕರೆಸಿ, ಅಲ್ಲಿಗೆ ಜೆಪಿಸಿ ಚೇರ್ಮನ್ ಜಗದಂಬಿಕಾ ಪಾಲನ್ನು ಕರೆಸಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂತಹ ಹೋರಾಟವನ್ನು ಮಾಡಿದ್ರು. ಇವತ್ತು ಅವ್ರ ನೇತೃತ್ವದಲ್ಲಿ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಹೋಗ್ತಾ ಇದ್ದೀವಿ, ಅವ್ರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ನಮ್ಮ ಬಸವನಗೌಡ ಪಾಟೀಲ್ ಎತ್ತಾಳ್ರ ಜೊತೆಗೆ ಈ ಕಡೆ ನಮಗೆ ಸಾಹುಕಾರರು ಕೂಡ ಕೈ ಜೋಡಿಸಿದ್ವಿ. ಬಂಧುಗಳೇ, ಇದು ಹಿಂದೂಗಳ ಅಳಿವು ಉಳಿವಿನ ಪ್ರಶ್ನೆ. ನಾನು ಇಲ್ಲಿರುವಂತವ್ರೆಲ್ಲ ಬಂಧುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಕೂತಿರೋರಿಗೆ ನಾನೇನಾದ್ರೂ ನಿಮ್ ಕೇಳಿದ್ರೆ ಎಷ್ಟು ಜನ ಗೌಡ್ರಿದ್ರಿ ಅಂದ್ರೆ ಕೈ ಎತ್ತುತ್ತೀರಿ, ಎಷ್ಟು ಜನ ಲಿಂಗಾಯತರಿದ್ರಿ ಕೈ ಎತ್ತುತ್ತೀರಿ, ಎಷ್ಟು ಜನ ಎಸ್ ಸಿಗಳಿದ್ರಿ ಕೈ ಎತ್ತೀರಿ, ಎಷ್ಟು ಜನ ಎಸ್ ಟಿಗಳಿದ್ರಿ ಕೈ ಎತ್ತೀರಿ, ಎಷ್ಟು ಜನ ಕುರುಬರಿದ್ರಿ ಕೈ ಎತ್ತೀರಿ. ಯಾವಾಗ ನೀವು ಹಿಂದೂಗಳಾಗ್ತೀರಿ? ಯಾವಾಗ ಒಗ್ಗಟ್ಟಿಂದ ಇರ್ತೀರಿ? ಮುಸಲ್ಮಾನರಲ್ಲಿ ಜಾತಿ ಇಲ್ವಾ? ಕ್ರೈಸ್ತರಲ್ಲಿ ಜಾತಿ ಇಲ್ವಾ? ಮುಸಲ್ಮಾನರಲ್ಲಿ ಶಿಯಾ ಇದೆ, ಸುನ್ನಿ ಇದೆ, ಶೇಖ್ ಇದೆ, ಸೈಯದ್ ಇದೆ, ಖೋಜಾ ಇದೆ, ಬೋಹರಾ ಇದೆ, 100 ಜಾತಿ ಇದಾವೆ. ಅಲ್ಲೂ ಕೂಡ ಮೇಲೂ ಕೀಳುವಂತಿದೆ. ಆದ್ರೆ ಎಲ್ಲ ಮಸೀದಿ ಒಳಗಡೆಯಿಂದ ಪ್ರಾರ್ಥನೆ ಮುಗಿಸಿ ಹೊರಗಡೆ ಬಂದ್ ಕೂಡಲೇ ಎಲ್ಲರ ಗುಂಪಿನೊಳಗೆ ಹೋಗಿಂದ ಅಂತ ಒಂದು ಕಲ್ಲು ಹಿಡ್ಕೊಂಡ್ ಬರ್ತಾರೆ, ಒಗ್ಗಟ್ಟಾಗಿ ಬರ್ತಾರೆ. ಆದ್ರೆ ನಮ್ಮ ಹಿಂದೂಗಳು ನೀನ್ ಲಿಂಗಾಯತ್ನ, ನೀ ಗೌಡನ, ನೀ ಕುರುಬನ, ನೀ ಎಸ್ಸಿನ, ಎಸ್ಟಿನೋ ಈ ರೀತಿ ಒಡಕಿಟ್ಟುಕೊಂಡಿರೋದ್ರಿಂದಾಗಿ ನಮ್ಮನ್ನ ಇವತ್ತು ನಮ್ಮ ಆಸ್ತಿನ ಕದಿಲಿಕ್ಕೆ ಕಬಳಿಸ್ಲಿಕ್ಕೆ ಬಂದಿದ್ದಾರೆ. ಹಿಂದೂಗಳೆಲ್ಲ ಒಂದಾಗುವಂತ ಕೆಲಸವನ್ನ ಮಾಡಿ ಇವತ್ತು ಬಾಂಗ್ಲಾದೇಶದಲ್ಲಿ 1.25 ಕೋಟಿ ಹಿಂದೂಗಳಿದ್ದಾರೆ. ಅವ್ರ ಪರಿಸ್ಥಿತಿ ಏನಾಗ್ತಿದೆ? ಅಲ್ಲಿರುವಂತವ್ರು ಯಾರು ಗುಪ್ತನೋ ಚೌಧರಿನೋ ಅಂತೇಳಿ ನೋಡ್ತಾ ಇಲ್ಲ. ಹಿಂದೂಗಳದ ಅಂಗಡಿ ಅಲ್ಲಿ ದೇವಸ್ಥಾನ ಇತ್ತು ಅಂತಂದ್ರೆ ಕಲ್ಲು ಬಿಸಾಡ್ತಿದ್ರೆ, ಹಿಂದೂಗಳೆಲ್ಲ ಸಿಗ್ತಾರೆ ಅಂತಂದ್ರೆ ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾರೆ. ನಾಳೆ ಬೆಳಗ್ಗೆ ನೀವು ಲಿಂಗಾಯತನೋ, ಗೌಡನೋ, ಎಸ್ಸಿನೋ, ಎಸ್ ಟಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಸ್ಪೇರ್ ಮಾಡ್ತಾರೆ ಅಂತ ತಿಳ್ಕೊಳ್ಬೇಡಿ. ನೀವು ಹಿಂದೂ ಅಂತಂದ್ರೆ ನಿಮ್ಮನ್ನ ಆಸ್ತಿನೂ ಕದೀತಾರೆ, ನಿಮ್ಮ ಆಸ್ತಿನೂ ಕಬಳಿಸ್ತಾರೆ, ನಿಮ್ಮ ಜೀವನ ತೆಗೆಯುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ನಾನೆಲ್ಲರೂ ಕೂಡ ವಿನಮ್ರತೆಯಿಂದ ಕೇಳ್ಕೊಳ್ತೀನಿ, ಬಾಂಗ್ಲಾದೇಶವನ್ನು ನೋಡಿ ಕಲೀರಿ. ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಪರಿಸ್ಥಿತಿಯನ್ನ ನೋಡಿ ಆದ್ರೂ ಕೂಡ ನೀವು ಎಚ್ಚೆತ್ಕೊಂಡು ನೀವೆಲ್ಲರೂ ಕೂಡ ನಿಮ್ಮ ಜಾತಿ ಬಿಟ್ಟು ಹಿಂದೂಗಳಾಗಿ ಒಗ್ಗಟ್ಟಿರಿ. ಒಗ್ಗಟ್ಟಿಂದ ನಾವು ಹೋರಾಟ ಮಾಡ್ತು ಅಂತಂದ್ರೆ ನಿಮ್ಮ ಆಸ್ತಿನೂ ಉಳಿತದೆ, ಭವಿಷ್ಯದಲ್ಲಿ ನಿಮ್ಮ ಮಕ್ಕಳ ಪ್ರಾಣ ಮಾನನೂ ಕೂಡ ಉಳಿಯುತ್ತೆ. ಇದಕ್ಕೋಸ್ಕರವಾಗಿ ಈ ಹೋರಾಟದ ಮುಖಾಂತರವಾಗಿ ನಾವು ರೈತರ ಭೂಮಿನ ಉಳಿಸೋದು ಮಾತ್ರ ಅಲ್ಲ, ಹಿಂದೂಗಳಲ್ಲಿ ಜಾಗೃತಿನ ಮೂಡಿಸುವಂತ ಕೆಲಸವನ್ನು ಕೂಡ ನಾವೆಲ್ಲ ಮಾಡ್ಲಿಕ್ಕೆ ಅಂತ ಇಲ್ಲಿ ಬಂದಿದ್ದೀವಿ ಬಂಧುಗಳೇ. ಇದಕ್ಕೆ ನೀವೆಲ್ಲರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಎಲ್ಲ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತ ಎಲ್ಲ ಗಣ್ಯರಿಗೂ ಹೊಂದಿಸಿ, ವಿಶೇಷವಾಗಿ ನಮ್ಮ ಯತಿವರ್ಯರಿಗೆ ಹೊಂದಿಸಿ, ಹಾಗೆ ಈ ಭಾಗದಲ್ಲಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇರುವಂತಹ ಹಾಗೂ ಎಲ್ಲಾ ಕಡೆಗೂ ಬರ್ತೀವಿ ಅಂತ ಹೇಳಿ ಹುರಿದುಂಬಿಸಿ ಬರ್ತಾ ಇರುವಂತಹ ಈ ಭಾಗದ ಜನಪ್ರಿಯ ನೇತಾರರು ಈ ಭಾಗ ಮಾತ್ರ ಅಲ್ಲ, ನಿಮ್ಮಲ್ಲಿ ಬರೀ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಎತ್ತಾಳರಿಗೆ ಶಿಳ್ಳೆ ಹೊಡಿತಾರೆ ಅಂತ ಅನ್ಕೋಬೇಡಿ. ನೀವು ಕರಾವಳಿ ಬಂದ್ರು ಶಿಳ್ಳೆ ಹೊಡಿತಾರೆ ಜನ, ನಮ್ಮ ಮೈಸೂರಿಗೆ ಬಂದ್ರು ಕೂಡ ಶಿಳ್ಳೆ ಹೊಡಿತಾರೆ ಜನ. ಇಡೀ ಭಾಗದಲ್ಲಿ ಒಂದು ಹಿಂದುತ್ವದ ಲೀಡರ್ ಆಗಿ ಎಮರ್ಜ್ ಆಗಿರುವಂತಹ ಎತ್ತಾಳರು ಇರ್ಬೋದು, ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬ್ರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ನಾವು ಇದು ಮಾಡ್ತಾ ಇದೀವಿ. ಇದು ಪಕ್ಷ ಒಂದು ಪಕ್ಷ ಒಂದು ವ್ಯಕ್ತಿಯ ಹೋರಾಟ ಅಲ್ಲ, ಇದು ನಮ್ಮ ರೈತರ ಭೂಮಿಯನ್ನು ಉಳಿಸುವಂತ ಹೋರಾಟ. ಇದಕ್ಕೆ ನಮ್ಮೆಲ್ಲ ರೈತ ಬಾಂಧವರು, ನಮ್ಮೆಲ್ಲ ಹಿತೈಷಿಗಳು, ನಮ್ಮೆಲ್ಲ ಹಿಂದೂ ಬಾಂಧವರು ನೀವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ.